ಆನ್ ಮಾಡಿಲ್ಲಲ್ಲ. ಆನ್ ಮಾಡಿದೀವಿ. ಇಲ್ಲಿ ಆನ್ ಆಗಿದೆ, ಇಲ್ಲಿ ಗಂಟ್ಕೊಳಕ್ ಎಷ್ಟೊತ್ತು ಬೇಕು ಸರ್? ಶರಣ್ ಸರ್ ಸ್ವಲ್ಪ ಬರೀ ನಿಮ್ ರೆಗ್ಯುಲೇಟರ್ ಆಗಿದ್ರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಏನಪ್ಪ ಈ ವಿಡಿಯೋ ವಿಶೇಷ ಅಂದರೆ ಗ್ಯಾಸ್ ಲೀಕೇಜ್ ಮತ್ತು ಸಿಲಿಂಡರ್ನ ಸೇಫ್ಟಿ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದಾರೆ ಸ್ನೇಹಿತರೆ. ಇದು ಚಿಕ್ಕಬಳ್ಳಾಪುರದ HMS ಇಂಡಸ್ಟ್ರೀಸಿಂದ ಬಂದಿದ್ದಾರೆ. ಸೊ ಬನ್ನಿ ಅವ್ರು ಯಾವ ಥರ ಹೇಳ್ತಾರೆ, ಏನು ಗ್ಯಾಸ್ ಸಿಲಿಂಡ್ರ್ ಯಾವ ಥರ ಬಳಸಬೇಕು ಮತ್ತು ಲೀಕೇಜ್ ಎಲ್ಲೆಲ್ಲಾಗುತ್ತೆ ಅದರ ಬಗ್ಗೆ ಸೇಫ್ಟಿ ಏನು ಅಂತ ಹೇಳೋದಕ್ಕೆ ಬಂದಿದ್ದಾರೆ. ಬನ್ನಿ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡಿದಿರ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಬನ್ನಿ, ವೆಲ್ಕಮ್. ಮತ್ತು ಇವರು ಗ್ಯಾಸ್ ಸೇಫ್ಟಿ ಡಿವೈಸ್ನ ಕೂಡ ಕೊಡ್ತಿದ್ದಾರೆ ಸ್ನೇಹಿತರೆ. ಅದು ಯಾವ ಥರ ಕೆಲಸ ಮಾಡುತ್ತೆ ಏನು ಅಂತ ಈ ವಿಡಿಯೋದಲ್ಲಿ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ಸ್ನೇಹಿತರೆ, ಕೇಳೋಣ. ಸರ್, ನಾವು ಚಿಕ್ಕಬಳ್ಳಾಪುರದಿಂದ ಬಂದಿರೋದು. ನಾವು HMS ಕಂಪ್ನಿ ಕಡೆಯಿಂದ ಬಂದಿರೋದು. ಅಂದ್ರೆ ಗ್ಯಾಸ್ ಸೇಫ್ಟಿ ಬಗ್ಗೆ ಏನೇನ್ ಲೀಕೇಜ್ ಆಗ್ತಾ ಇದೆ, ಮತ್ತೆ ಯಾವ್ಯಾವ ತರ ಲೀಕೇಜ್ ಕಳ್ಕೊಬಹುದು, ಮತ್ತೆ ಏನೇನ್ ಸೇಫ್ಟಿ ಮಾಡ್ಕೊಂಡು ಏನೇನ್ ಸೇಫ್ಟಿ ಮಾಡ್ಕೊಬೇಕು, ಆ ತರ ಮಾಹಿತಿ ಕೊಡಕ್ ಬಂದಿದ್ದೀವಿ ಸರ್. ಸರ್, ನನ್ನ ಹೆಸರು ನಾಗೇಶ್ ರೆಡ್ಡಿ ಅಂತ. ಸರ್, ನೀವು ಎಷ್ಟು ವರ್ಷದಿಂದ ಗ್ಯಾಸ್ ಬಳಸ್ತಾ ಇದ್ದೀರಾ? 15 ವರ್ಷದಿಂದ. 15 ವರ್ಷದಿಂದ ಬಳಸ್ತಾ ಇದ್ದೀರಾ. ಓಕೆ, ಎಲ್ಲೆಲ್ಲಿ ಲೀಕೇಜ್ ಆಗುತ್ತೆ ಅಂತ ಗೊತ್ತಮ್ಮ? ಅದು ಪೈಪು ಹಾಕ್ತಿವಲ್ಲ ಅಲ್ಲಿ, ಮತ್ತೆ ಬರ್ನಲ್ ಹತ್ರ. ಓಕೆ ಸರ್, 6 ಕಡೆ ಲೀಕೇಜ್ ಆಗುತ್ತೆ. ಒಂದ್ ಬಂದು ನಾಬು ಹತ್ರ ಯಾಕೆ ಲೀಕೇಜ್ ಆಗುತ್ತೆ ಅಂದ್ರೆ ವಾಷರ್ ಪಿನ್ ಇರುತ್ತೆ. ವಾಷರ್ ಪಿನ್ ಏನಾದ್ರು ಲೂಸ್ ಆಗಿ ಕಟ್ ಆಗಿದ್ರೆ ಅಲ್ಲಿ ಲೀಕೇಜ್ ಆಗುತ್ತೆ. ಅಂದ್ರೆ ಗ್ಯಾಸ್ ಸಿಲಿಂಡರ್ ಯಾರು ಸೇಫ್ಟಿಯಿಂದ ತಗೊಂಬರಲ್ಲ. ಅಂದ್ರೆ ಲಾರಿಂದ ನೂಕಿರ್ತಾರೆ, ಮತ್ತೆ ಸಿಲಿಂಡರ್ ಖಾಲಿ ಸಿಲಿಂಡರ್ಗಳೆಲ್ಲ ನೂಕ್ಲಾಡ್ಕೊಂಡು ಎತ್ಕೊ ಬಂದು ಈ ತರ ಆಗಿರುತ್ತೆ. ಇಲ್ಲಿಂದ ಏನಾದ್ರು ಲೀಕೇಜ್ ಆಗುತ್ತೆ, ಆದ್ರೆ ಗೊತ್ತಾಗೋಲ್ಲ. ನಿಮ್ಮ ನೆಕ್ಸ್ಟ್ ನಿಮ್ ರೆಗ್ಯುಲೇಟರ್ ಅಲ್ಲಿ 5 ಬಾಲ್ಸ್ ಇರುತ್ತೆ. 5 ಬಾಲ್ಸ್ ಅಲ್ಲಿ ಒಂದು ಬಾಲ್ಸ್ ಏನಾದ್ರು ವೀಕ್ನೆಸ್ ಆದ್ರೆ, ಒಂದ್ ಬಾಲ್ಸ್ ಇಲ್ಲ ಅಂದ್ರೂ ಲೀಕೇಜ್ ಆಗುತ್ತೆ. ನೆಕ್ಸ್ಟ್ ನಿಮ್ದು ಆನ್ ಅಂಡ್ ಆಫ್ ಬಟನ್ ಅಲ್ಲಿ ಸ್ಪ್ರಿಂಗ್ ಇರುತ್ತೆ. ಸ್ಪ್ರಿಂಗ್ ಏನಾದ್ರು ಲೂಸ್ ಆಗಿ ಕಟ್ ಆಗಿದ್ರೆ ಅಲ್ಲಿ ಲೀಕೇಜ್ ಆಗುತ್ತೆ. ನಿಮ್ ರೆಗ್ಯುಲೇಟರ್ 8 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿಸ್ಬೇಕು. ಮತ್ತೆ ನಿಮ್ ಪೈಪ್ ತುಂಬಾ ವರ್ಷದಿಂದ ಬಳಸೋದ್ರಿಂದ ಏನಾಗುತ್ತೆ, ಕ್ರ್ಯಾಕ್ ಅನ್ನೋದು ಬಂದಿರುತ್ತೆ. ಮತ್ತೆ ಇಲ್ಲಿ ಕಚ್ಚಿರೋದಾಗ್ಲಿ, ಮತ್ತೆ ಕ್ರ್ಯಾಕ್ ಬಕ್ಕೆ ಬಂದ್ಬಿಡುತ್ತೆ. ಮತ್ತೆ ಲೀಕೇಜ್ ಆಗಿ ಇದು ಪೈಪ್ 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿಸ್ಬೇಕು. ನೆಕ್ಸ್ಟ್ ನಿಮ್ ಆನ್ ಅಂಡ್ ಆಫ್ ಬಟನ್ ಅಲ್ಲಿ ಸ್ಪ್ರಿಂಗ್ ಇರುತ್ತೆ. ಸ್ಪ್ರಿಂಗ್ ಏನಾದ್ರು ಲೂಸ್ ಆಗಿ ಕಟ್ ಆಗಿದ್ರೆ ಅಲ್ಲಿ ಲೀಕೇಜ್ ಆಗುತ್ತೆ. ನೆಕ್ಸ್ಟ್ ಬರ್ನಲ್ ನಿಮ್ ಜಾಸ್ತಿ ಇದು ಹೋಲ್ಸ್ ಎಲ್ಲ ಬ್ಲಾಕ್ ಆಗಿ, ಅಂದ್ರೆ ಕಾಫಿ ಟೀ ಅನ್ನೋದೆಲ್ಲ ಉಪ್ಸಿ ಹೋಲ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಹೋಲ್ಸ್ ಬ್ಲಾಕ್ ಆಗಿದ ತಕ್ಷಣ ನೀವ್ ಎಲ್ಲಿ ಇವಾಗ ಆನ್ ಮಾಡಿದ ತಕ್ಷಣ ಗ್ಯಾಸ್ ಅನ್ನೋದು ಇಲ್ಲೇ ಇರುತ್ತೆ. ಆದ್ರೆ ಈಚೆಗೆ ಬಿಟ್ಕೊಡಲ್ಲ. ಯಾವಾಗ ನೀವು ಅಣಿಸಿದ ತಕ್ಷಣ ಒಂದೇ ಸಲ ಬಿಟ್ಕೊಟ್ಟಿದ ತಕ್ಷಣ ಬಗ್ ಅಂತ ಅನ್ಕೊಂಡ್ಬಿಡುತ್ತೆ. ಓಕೆ ಸರ್, ಅಂದ್ರೆ ನೀವ್ ಇರೋದಕ್ಕೆ ಮನೆ ಸೇಫ್ಟಿ ಮಾಡ್ಕೊಂಡಿದ್ದೀರಾ. ಅಂದ್ರೆ ಏನಕ್ಕೆ ಮನೆ ಸೇಫ್ಟಿ ಮಾಡ್ಕೊಂಡಿದ್ದೀರಾ ಅಂದ್ರೆ ಮಳೆ ಗಿಳೆ ಎಲ್ಲ ಇಲ್ದಿರ, ಅಂದ್ರೆ ಮನೆಯಲ್ಲಿ ಆರಾಮಾಗಿ ಇರೋದಕ್ಕೆ. ಟಿವಿಗೆ ಸ್ಟೆಪ್ಲೈಜರ್ ಸೇಫ್ಟಿ ಅನ್ನೋದು ಮಾಡ್ಕೊಂಡಿದ್ದೀರಾ. ಫ್ರಿಡ್ಜ್ ಸ್ಟೆಪ್ಲೈಜರ್ ಒಂದು ಸೇಫ್ಟಿ ಮಾಡ್ಕೊಂಡಿದ್ದೀರಾ. ಸಿಲಿಂಡರ್ ಏನ್ ಸೇಫ್ಟಿ ಮಾಡ್ಕೊಂಡಿದ್ದೀರಾ ಕೊಡೋದಕ್ಕೆ ನಾವು ಬಂದಿರೋದು. ಅಂದ್ರೆ ಅದು ಇದು ಈ ತರ ನೋಡಿರ್ತೀರಾ ನೀವು. ಇಲ್ಲ, ಚಿಕ್ಕಬಳ್ಳಾಪುರ ಕಡೆಯಿಂದಾನೆ ಬಂದಿರೋದು. ಇಲ್ಲಾದ್ರೂ ನೋಡಿದ್ದೀರಮ್ಮ ಇದನ್ನ? ನೋಡಿಲ್ಲ. ಸರ್, ನೀವು ನೋಡಿದ್ದೀರಾ? ಕೇಳಿದ್ದೀನಿ, ಹೇಳಿಲ್ಲ. ಮೇಡಮ್ ಸರ್, ನೀವು ನೋಡಿಲ್ಲ. ಸರ್, ಇದು ಎಷ್ಟು ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಆಟೋಮೆಟಿಕ್ಲಿ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ. ಎಲ್ಲೇ ಲೀಕೇಜ್ ಆದ್ರೂ ಆಟೋಮೆಟಿಕ್ಲಿ ಲಾಕ್ ಆಗ್ಬಿಡುತ್ತೆ. ಮತ್ತೆ ಇದು 80% ಕಂಟ್ರೋಲ್ ಮಾಡಿ 20% ಮಾತ್ರ ಗ್ಯಾಸ್ ಅನ್ನೋದು ಬಿಟ್ಕೊಡುತ್ತೆ. ಸರ್, ಇದಕ್ಕೆ ಅಂದ್ರೆ ನಿಮ್ ರೆಗ್ಯುಲೇಟರ್ಗೆ ಅಂದ್ರೆ ಏನಾದ್ರು ಕಂಟ್ರೋಲ್ ಇದೆ ಸರ್ ಇದಕ್ಕೆ? ಮೇಡಮ್, ಇದು ಕಂಟ್ರೋಲ್ ಏನಾದ್ರು ಇದೆ? ಕಂಟ್ರೋಲ್ ಅಂದ್ರೆ ಇದಕ್ಕೆ ಆನ್ ಮಾಡ್ರೆ ಆನ್ ಆಗುತ್ತೆ, ಆಫ್ ಆದ್ರೆ ಆಫ್ ಆಗುತ್ತೆ ಅಷ್ಟೇ. ಏನು ಕಂಟ್ರೋಲ್ ಇಲ್ಲ. ಗ್ಯಾಸ್ ಹೋಗ್ತಾ ಇಲ್ಲ ಅಷ್ಟೇ. ನಲ್ಲಿ ಇದ್ದಂಗೆ ಇದು ಮನೆಯಲ್ಲಿ. ಯಾರಾದ್ರೂ ಆನ್ ಮಾಡ್ಬೋದು, ಯಾರಾದ್ರೂ ಆಫ್ ಮಾಡ್ಬೋದು. ನಾವು ನೈಟ್ ಯಾವಾಗೂ ಅಷ್ಟೇ ಆಫ್ ಮಾಡಿ ಮಲ್ಕೊಳ್ಳೋದು. ಓಕೆ ಮೇಡಮ್, ಇದು ಗ್ಯಾಸ್ ಡಿವೈಸ್ ಅಂತ, ಸಿಲಿಂಡರ್ ಡಿವೈಸ್. ಇಲ್ಲಿ ನೋಡಿ, ಇದು ಫುಲ್ ಇದೆ ಅಂತ. ಇಲ್ಲಿ ನೋಡಿ, ಫುಲ್ ಕಾಣಿಸ್ತಾ ಇದೆ. ಫುಲ್ ಇದೆ ಅಂತ. ಇದ್ರ ಮೇಲೆ ನಿಮ್ ರೆಗ್ಯುಲೇಟರ್ ಬರುತ್ತೆ. ಈ ಕಡೆ ಬರೋ, ನೀನ್ ಈ ಕಡೆ ಬರೋ, ಈ ಕಡೆ ಬರೋ. ಓಕೆ ಮೇಡಮ್, ಇಲ್ಲಿ ಆನ್ ಮಾಡ್ಕೊಂಡಿದೀವಿ. ಗ್ಯಾಸ್ ಅನ್ನೋದು ಯಾಕೆ ಬಿಟ್ಕೊಡ್ತಾ ಇಲ್ಲ ಮೇಡಮ್? ಯಾಕೆ ಬಿಟ್ಕೊಡ್ತಾ ಇಲ್ಲ? ಆನ್ ಮಾಡಿಲ್ಲಲ್ಲ. ಆನ್ ಮಾಡಿದೀವಿ. ಇಲ್ಲಿ ಆನ್ ಆಗಿದೆ. ಆನ್ ಆಗಿದೆ ಸರ್. ಗ್ಯಾಸ್ ಅನ್ನೋದು ಯಾಕೆ ಬಿಟ್ಕೊಡ್ತಾ ಇಲ್ಲ? ಇದ್ರ ಮೇಲೆ ನಿಮ್ ರೆಗ್ಯುಲೇಟರ್ ಬರುತ್ತೆ, ಆಯ್ತಾ? ಈ ಯಾವಾಗ ಇದು ಆನ್ ಮಾಡ್ತೀವಿ, ಇದು ಆಟೋಮೆಟಿಕ್ಲಿ ಆಫ್ ಆಗೋಯ್ತು. ಯಾಕೆ ಆಫ್ ಆಗಿರ್ಬೋದು ಮೇಡಮ್? ಇದು ಅದು ಗ್ಯಾಸ್ ಬರ್ತಾ ಇದೆ ಅಂತಲ್ಲ, ಕಲೆಕ್ಷನ್ ಇಲ್ಲ ಅಂತ. ಇನ್ನ ಕಲೆಕ್ಷನ್ ಕೊಟ್ಟಿಲ್ಲ. ಸ್ಟವ್ ಇನ್ನ ಕಲೆಕ್ಷನ್ ಕೊಟ್ಟಿಲ್ಲ. ಎಲ್ಲೋ ಲೀಕೇಜ್ ಆಗ್ತಾ ಇದೆ, ಎಲ್ಲೋ ಗ್ಯಾಸ್ ಅನ್ನೋದು ಹೋಗ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಏನಾಯ್ತು, ಆಟೋಮೆಟಿಕ್ಲಿ ಮಿಷಿನ್ ಆಫ್ ಆಗೋಯ್ತು. ಇಲ್ಲೇ ಬಂದು ಆಫ್ ಮಾಡ್ಬೇಕು ಅಂತ ಏನಿಲ್ಲ. ಅಂದ್ರೆ ಎಲ್ಲಾದ್ರೂ ಲೀಕ್ ಆಗೋ ಮೂಮೆಂಟ್ ಇದ್ರೆ ಅಲ್ಲಿ ಆಫ್ ಆಗುತ್ತೆ ಸರ್. ಎಲ್ಲಾದ್ರೂ ಆಗ್ಲಿ, ಅಂದ್ರೆ ನೀವು ಬೆಂಗಳೂರು ಕಡೆ ಎಲ್ಲ ಕೆಳಗಡೆ ಇಕ್ಕಿರ್ತಾರೆ.
ಅಕಸ್ಮಾತ್ ಇಲ್ಲೇ ಲೀಕೇಜ್ ಆದ್ರೂ ಅಂದ್ರೆ ಬೇರೆ ಬರೀ ರೆಗ್ಯುಲೇಟರ್ ಕಂಟ್ರೋಲ್ ಇಲ್ಲ 100% ಬಿಟ್ಬಿಡ್ತಾ ಇರುತ್ತೆ. ಇದಾದ್ರೆ ಆಟೋಮೆಟಿಕ್ ಇಲ್ಲೇ ಆಫ್ ಆಗೋಗುತ್ತೆ. ಎಲ್ಲಾದ್ರೂ ಲೀಕ್ ಆಯ್ತೆ ಅಂತ ಪ್ರೆಸ್ ಮಾಡಿದೆ ಅವ್ರು ಚೆಕ್ ಮಾಡಕ್ ಇವಾಗ ಅಂತ ಹಾಕ್ಸ್ಕೊಟ್ರೆ ನಾವು ಸೇಫ್ಟಿಯಾಗಿ ಇರ್ತದೆ. ಓಕೆ ಸರ್, ಇಲ್ಲಿ ಜಾಸ್ತಿ ಕಂಪ್ಲೇಂಟ್ಸ್ ಬರುತ್ತೆ. ಪೈಪ್ ಬೆಂಡ್ ಆಗೋದಾಗ್ಲಿ, ಮತ್ತೆ ಸ್ಟವ್ ತೊಳೆಯಕ್ಕಾಗ ಇಳ್ಸ್ಕೊಂಡೋದಾಗ್ಲಿ, ಮತ್ತೆ ಇಲ್ಲಿ ಡ್ಯಾಮೇಜ್ ಏನಾಗಿರೋ ಅಲ್ಲಿ ಲೀಕೇಜ್ ಆಗ್ತಾ ಇದ್ರೆ ಗೊತ್ತಾಗಲ್ಲ. ಸರ್ ಇಲ್ಲಿಂದ ಇಲ್ಲಿ ಗಂಟ್ಕೊಳಕ್ ಎಷ್ಟೊತ್ತು ಬೇಕು ಸರ್? ಇಲ್ಲಿಂದ ಇಲ್ಲಿ ಗಂಟ್ಕೊಳಕ್ ಎಷ್ಟೊತ್ತು ಬೇಕು? Just second. ಸೆಕೆಂಡ್ಗಳೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಆಗಿಲ್ಲ. ಮತ್ತೆ ಅಕಸ್ಮಾತ್ ನೀವು ನೋಡ್ಕೊಂಡಿರಲ್ಲ, ಮತ್ತೆ ಅಕಸ್ಮಾತ್ ಏನಾದ್ರು ಇಲ್ಲಿ ಗ್ಯಾಸ್ ಅನ್ನೋದು ಲೀಕ್ ಆಗ್ತಾ ಇರುತ್ತೆ. ಲೀಕೇಜ್ ಆಗಿ ಇಲ್ಲಿ ಅಂಟ್ಕೊಳಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಈ ಸೇಫ್ಟಿ ಇಂದ ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ ನೋಡಿ ಅಂಟ್ಕೊಂತ ಅಂಟ್ಕೊಂಡಿಲ್ಲ, ಇದು ಆಟೋಮೆಟಿಕ್ಲಿ ಆಫ್ ಆಯ್ತು. ಮಿಷಿನ್ ಆಟೋಮೆಟಿಕ್ ಹಾಕ್ಲಾ. ಕರೆಕ್ಟ್ ಶರಣ್ ಸರ್ ಸ್ವಲ್ಪ ಬರೀ ನಿಮ್ ರೆಗ್ಯುಲೇಟರ್ ಆಗಿದ್ರೆ ಈ ತರ ಬರ್ತಾಯ್ತಾ? ಏನಾಗಲ್ಲ, ನಾವು ಇದೀವಿ ಸರ್. ಗ್ಯಾಸ್ ಅನ್ನೋದು ಬರ್ತಾ ಇರುತ್ತೆ. ಗ್ಯಾಸ್ ಅನ್ನೋದು ಬಂದಿದ ತಕ್ಷಣ ನೀವ್ ಏನಾದ್ರು ಕಾಫಿ ಟೀ ಅನ್ನೋದೆಲ್ಲ ಉಕ್ಕೋಗ್ಬಿಟ್ಟು ಸ್ಟವ್ ಮಾತ್ರ ಆಫ್ ಆಗೋಗಿರುತ್ತೆ. ಬೆಂಕಿ ಅನ್ನೋದು ಆಫ್ ಆಗೋಗಿರುತ್ತೆ. ಗ್ಯಾಸ್ ಹೋಗ್ತಾ ಇರುತ್ತೆ, ಬಟ್ ಬೆಂಕಿ ಅನ್ನೋದು ಆರೋಗಿರುತ್ತೆ. ನೀವೆಲ್ಲ ಹೋಗಿರ್ತೀರಾ, ಮತ್ತೆ ಟಿವಿ ನೋಡ್ಕೊಂಡು ಬ್ಯುಸಿ ಆಗಿರ್ತೀರಾ ಆಯ್ತಾ. ಬ್ಯುಸಿ ಆಗಿದ್ದಾಗ ಅಂದ್ರೆ ನೋಡ್ಕೊಂಡಿರಲ್ಲ ನೀವು. ಕರೆಕ್ಟ್ ಆಗಿ 40 ಸೆಕೆಂಡ್ ಏನಾದ್ರು ಈಚೆ ಬಂದ್ರೆ ಆಫ್ ಆಗೋಯ್ತು. ಅದು ಗ್ಯಾಸ್ ಅನ್ನೋದು ಹೋಗ್ತಾ ಇರುತ್ತೆ, ನೀವು ನೋಡ್ಕೊಂಡಿರಲ್ಲ. ಅಕಸ್ಮಾತ್ ಎಲ್ಲೋ ಈಚೆ ಹೋಗಿರ್ತೀರಾ, ಫೋನಲ್ಲಿ ಮಾತಾಡೋದ್ರಲ್ಲಿ ಆಗ್ಲಿ, ಟಿವಿ ನೋಡೋದ್ರಾಗ್ಲಿ, ಔಟ್ ಸೈಡ್ ಏನಾದ್ರು ಇದ್ರೆ ನೋಡ್ಕೊಂಡಿರಲ್ಲ. ಅಂದ್ರೆ ಕರೆಕ್ಟ್ ಆಗಿ 40 ಸೆಕೆಂಡ್ ಏನಾದ್ರು ಈಚೆ ಬಂದೈತಂದ್ರೆ ಒಂದು 20 ಗುಂಟೆ ಬ್ಲಾಸ್ಟ್ ಮಾಡುತ್ತೆ. ಇನ್ನು 15 kg ಅಂದ್ರೆ ತುಂಬಾ ಜಾಸ್ತಿ ಡೇಂಜರ್ ಇದು ಆಯ್ತಾ, ಜಾಸ್ತಿ ಡೇಂಜರ್. ಮತ್ತೆ ಇದು ಎಷ್ಟು ದಿವಸ ಈ ತರ ಗ್ಯಾಸ್ ಸೇಫ್ಟಿ ಮಿಷಿನ್ ಎಲ್ಲರೂ ಅಂದ್ರೆ ಆಫ್ ಮಾಡ್ಬಿಡು ಇರೋದ್ರಿಂದ ನಿಮ್ ಮನೆಗೆ ಸೇಫ್ಟಿ ಇರುತ್ತೆ. ಸೇಫ್ಟಿಯಿಂದ ಆರಾಮಾಗಿ ನೋಡ್ಕೋಬಹುದು, ಏನ್ ತಲೆನೋವು ಇರಲ್ಲ. ಆರಾಮಾಗಿ ಮನೆಯಲ್ಲೆಲ್ಲ ಸೇಫ್ಟಿ ಮಾಡ್ಕೊಂಡು ಈ ತರ ಮಿಷಿನ್ ಪರ್ಚೇಸ್ ಮಾಡ್ಕೊಂಡು ಇರಿ. ಅದು ಪ್ರೈಸ್ ಎಷ್ಟು ಹಂಗೆ ಹೇಳ್ಬಿಡ್ರಿ ಸರ್ ಇದು 2000 ಅಂದ್ರೆ ಮಾರ್ಕೆಟ್ ಪ್ರೈಸ್ ಬಂದು 5000 ಇದೆ. ನಮ್ ಕಡೆ 45% ಡಿಸ್ಕೌಂಟ್ ಕೊಡೋದ್ರಿಂದ ನಿಮ್ಗೆ 2800 ರೂಪಾಯಿ ಮಾಡ್ಕೊಡ್ತಾ ಇದೀವಿ. ಮತ್ತೆ ಇದರಲ್ಲಿ 5 ವರ್ಷ ವಾರಂಟಿ ಇರುತ್ತೆ, ಮತ್ತೆ 5 ವರ್ಷ ಫ್ರೀ ಸರ್ವಿಸ್ ಇರುತ್ತೆ, ಮತ್ತೆ 1 ಕೋಟಿ ಇನ್ಸೂರೆನ್ಸ್ ಮಾಡ್ಕೊಡ್ತಾ ಇದೀವಿ. ಓಕೆ ಥ್ಯಾಂಕ್ ಯು ಓಕೆ ಸರ್.